ರೀಸೆಂಟ್ ಅಣ್ಣ 3.5 ಲಕ್ಷ ರೂಪಾಯಿ ಕೇಳ್ಯಾರಣ್ಣ. 3.5 ಲಕ್ಷ ರೂಪಾಯಿ ಕೇಳ್ಯಾರಣ್ಣ. ಅದ್ರ ಕೊಟ್ಟಿಲ್ಲ ಅಣ್ಣ. ಹಾಂ ಅಣ್ಣ ಕೊಟ್ಟಿಲ್ಲ ಅಣ್ಣ. ಅದ್ರ ಮೇಲೆ ಅಷ್ಟು ಪ್ರೀತಿ ಅಣ್ಣ. ಮನ್ಯಾಗ ಇರಲಿ ಅಣ್ಣ ಅದು. ಇದೆ ಹಜರತ್ ಬಳ್ಗ್ಯಾರ ಎಪಿಸೋಡ್ಸ್ ಅಂತೇಳಿ ಯೂಟ್ಯೂಬಲ್ಲಿ ಚಾನಲ್ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹುಬ್ಳಿ ಕಿಂಗ್ ಜಿದ್ದೆ ಅಂದ್ರೆ ಇದೆ ಅಣ್ಣ. ಇದೇ ಮರಿನ ನಮ್ಗೆ ಜಾಸ್ತಿ ಕಣ ಮಾಡಿ ಕೊಟ್ಟಿದ್ದ. ಹಾಂ ಅಣ್ಣ ಇದ್ರಲ್ಲಿಂತ್ರನ ಒಂದು ಜಾಸ್ತಿ ಕ್ರೇಜ್ ಆಗಿದ್ದ. ಒಟ್ಟು ಟೋಟಲ್ ಒಂದು 34 ಕಣ ಆಗ್ಯಾವಣ್ಣ. ಹಾಲಲ್ಲಿಂತ್ರ ಹಿಡಿದು ಇದು 8 ಮಟನು ಅಣ್ಣ. ಫುಡ್ ಬಗ್ಗೆ ಇದಕ್ಕೆ ಬೆಳಗ್ಗೆ ಎದ್ದು ಗುಡ್ಲೇನ 1.5 kg ಹುಳಿ ಕಾಳು ಅಂತೇಳಣ್ಣ. 1 ಲೀಟ್ರ್ ಹಾಲು ಅಣ್ಣ. 4 ಮೊಟ್ಟೆ ಅಣ್ಣ, ಜವಾರಿ ಮೊಟ್ಟೆ. ಹಾಂ ಅಣ್ಣ ಹಾಲು ಒಳಗೆ ಮಿಕ್ಸ್ ಮಾಡಿ ಅದನ್ನು ಕುಡಿಸ್ತೇವೆ ಅಣ್ಣ. ಅವಕ್ಕೆ ಅಣ್ಣ ನೀಲ್ ಜಾತಿ ಅಣ್ಣ ಇದು. ಹಾಂ ಅಣ್ಣ ಇದಕ್ಕೆ ನಾನು ಕೊಟ್ಟಿದ್ದ 52,000 ಅಣ್ಣ. ಇದು 8 ಅಣ್ಣ. ಈಗ ಪೂರ ಡೆಡ್. ಫಸ್ಟಿಗೆ ಅಷ್ಟು ಹಲ್ಲು ಇರ್ತಾವಣ್ಣ. 8 ಹಲ್ಲು ಟೋಟಲ್ ಇರ್ತಾವೆ. ಹಾಂ ಟೋಟಲ್ ಇದ್ದಾಗ 2 ಮುಂದಿನೂ ಬೀಳ್ತಾವೆ. ಬಿದ್ದು ಹೊಳ್ಳಿ ನೆಕ್ಸ್ಟ್ ಮತ್ತೆ ಬರ್ತಾವೆ. ಹಾಂ ಅದು 2 ಅಣ್ಣ. ಹಾಂ ನೆಕ್ಸ್ಟ್ 4 ಅಚ್ಚಗಿಡದೊಂದು ಇಚ್ಚಗಿಡದೊಂದು ಅದು ಬೀಳುತ್ತಣ್ಣ. ಅದು ಮತ್ತೆ ಬಿದ್ದು ಬರ್ತೈತೆ. ಅದು 4 ಅದಾದ ನಂತರ ಅದು 6 ಬೀಳ್ತಾವಣ್ಣ. 6 ಆದ್ಬಿಟ್ಲೆ ನೆಕ್ಸ್ಟ್ 8 ಲಾಸ್ಟ್ ಅಣ್ಣ ಅದು. ಹಾಂ ಲಾಸ್ಟ್ ನೆಕ್ಸ್ಟ್ ಫೈಟ್ ಅಣ್ಣ. ಇನ್ನೂ 1 ತಿಂಗಳ ರೆಸ್ಟ್ ಅಣ್ಣ. ಹಾಂ ಇನ್ನೂ 1 ತಿಂಗಳು ರೆಸ್ಟ್ ಕಟ್ಟಿ ಅಣ್ಣ. ಮೊನ್ನೆ ಸ್ವಲ್ಪ ಅದು ಹಣಗಲ್ ಕಣದಾಗ ಆಡಿ ಸ್ವಲ್ಪ ಗಾಯ ಮಾಡ್ಕೊಂಡತ್ತಣ್ಣ. ಖಾಸಿಯತ್ ಏನೈತಣ್ಣ ಗೊತ್ತದಣ್ಣ. ಇದು ಮರಿ ಕಣದಾಗ ಫಸ್ಟ್ ರೌಂಡ್ ಆಡಿದ್ರೆ ಆಡ್ತತಣ್ಣ. ಅದ್ರ ಮೂಡಿದ್ರೆ ಅದು ಆಡಲಿಲ್ಲ ಅಂತಂದರೆ ಆಡೋಂಗಿಲ್ಲಣ್ಣ. ವಾಪಸ್ ಹೊಳ್ಳಿ ಬಂದ್ಬಿಡುತ್ತೆ. ಎಷ್ಟ ಯಾರು ಇದಕ್ಕೂ ಆಡೋಂಗಿಲ್ಲ. ಫಸ್ಟ್ ಕೊನೆವರೆಗೂ ನಂಬರ್ ಆಗ್ಬೇಕಣ್ಣ. ಒಟ್ಟು 3 ರೌಂಡ್ ನಂಬರ್ ಫಿಕ್ಸ್ ಹಂಗೆ ಆಡ್ತತಣ್ಣ. ಫಸ್ಟ್ ರೌಂಡ್ ಆಡೋಂಗಿಲ್ಲ. ತಲೆನ ಕೊಡೋಂಗಿಲ್ಲಣ್ಣ. ಹಣ್ಣಿನ ಕೊಡೋಂಗಿಲ್ಲ ಅಣ್ಣ. ಇದು ನೆದರ್ಗಾಯಿ ಅಂತಣ್ಣ. ಹಾಂ ಇವ್ರ ನೆದರ್ ಆಗ್ಬಾರ್ದು ಅಂತೇಳಿ. ಹಾಂ ಇದು ನೆದರ್ಕಂತ ಹಾಕ್ತೀವಿ ಎಲ್ಲ. ಈ ಹುಡುಗರು ಏನಂದ್ರಲ್ಲ ಇವು ದೊಡ್ಡ ಪ್ರೀತಿ ಅಣ್ಣ ಹುಡುಗರು. ಈ ಹುಡುಗರ ಬಗ್ಗೆ ಭಾಳ ಈ ಹುಡುಗ ಇವ್ರು ಭಾಳ ಮರಿ ಮೇಲೆ ಕ್ರೇಜ್. ಸ್ಕೂಲ್ ಬಿಡ್ತಂದ್ರೆ ಸೀದಾ ಇಲ್ಲೇ ಬರ್ತಾರೆ. ಇಡೀ ಕರ್ನಾಟಕನ ಕ್ರೇಜ್ ಇದೆ. ಹೌದೌದು ಭಾಳ ಕ್ರೇಜ್ ನಡದತ್ತಣ್ಣ. ಈಗ ಫುಲ್ ಆಲ್ ಓವರ್ ಕರ್ನಾಟಕದಾಗ ಸೀದಾ ಇಲ್ಲೇ ಬರ್ತಾರ. ಭಾಳ ಕ್ರೇಜ್ ನಡದೈತಿ. ಹಾಂ ಇದೆಲ್ಲ ಗ್ರೂಪ್ ಅಣ್ಣ ನಮ್ದಿದೆ. ನಮ್ಮ ಊರಣ್ಣ ಎಲ್ಲರೂ ನಮ್ಮ ಅಣ್ಣ ತಮ್ಮರು ನಮ್ಮ ಹಳ್ಯಾಗಳು ಹಿಂಗೆಲ್ಲರೂ ಅದಾರಣ್ಣ. ಹಣಗಲ್ದಾಗ ಭಾಳ ಪೆಟ್ಟು ಆಡೈತಣ್ಣ. ಅಣ್ಣ ಈ ಬೈಕ್ ಹೊಡೆದಿದ್ದು ಕಣದಾಗಣ 5 ಪೆಟ್ಟು ಆಡೈತಣ್ಣ. ನಂಬರ್ ಆಗೈತಿ. 5 ಪೆಟ್ಟು ಆಡಿ ನಂಬರ್ ಫಸ್ಟ್ ಆಗಿದ್ದೆ. 5 ಪೆಟ್ಟು ಅಂದ್ರೆ 5 ಹೊಡ್ತಾ ಟೋಟಲ್ 5 ಹೊಡ್ತಾ. ಒಂದೊಂದು ಹೊಡ್ತಾ ಯಾವ ಮರಿ ಬಂದಿಲ್ಲಣ್ಣ ಇದಕ್ಕೆ. ಅವತ್ತು ಆ ಕಣದಾಗಣ ಹಾಂ 1 ಹೊಡ್ತದಾಗ ಡಿಸೈಡ್ ಅಣ್ಣ. ಒಂದೊಂದು ಹೊಡ್ತದಾಗ ಯಾವ ಬಂದಿಲ್ಲ ಅಣ್ಣ. ಅವತ್ತು ಒಂದೊಂದು ಹೊಡ್ತಕ್ಕನ ಎಲ್ಲ ಇದು ಫೈಟ್ ಅಂದ್ರೆ ಅಣ್ಣ ಕಣದಾಗ ಇದು ಕ್ರಾಸ್ ಮಾಡ್ತೇವೆ ಅಣ್ಣ. ಫಸ್ಟಿಗೆ ಸ್ವಲ್ಪ ವಾಸನೆ ತೋರಿಸ್ತೀವಿ. ಮುಖ ಅವಕ್ಕೂ ಮುಖ ಭೇಟಿ ಮಾಡಿ ಕ್ರಾಸ್ ಮಾಡಿ ಸ್ವಲ್ಪ ದೂರ ಜಗ್ತೇವೆ ಅಣ್ಣ. ಫಸ್ಟಿಗೆ ಒಂದು ಸ್ವಲ್ಪ ಸನಿ ಅಷ್ಟ ಒಂದು ಸ್ವಲ್ಪ ಒಂದು 4-5 ಫುಟ್ ದೂರ ಜಗ್ಗಿ ಬಿಡ್ತೇವೆ ಅಣ್ಣ. ಫಸ್ಟ್ ಹೊಡ್ತಾ ಆಗುತ್ತೆ. ಲಾಸ್ಟ್ ನೆಕ್ಸ್ಟ್ ಏನು ಮಾಡ್ತೇವೆ ಅಂದ್ರೆ ದೂರ ಜಗ್ತೇವೆ ಅಣ್ಣ. ಒಂದು 40-50 ಫುಟ್ ಜಗ್ತೀವಿ. ಹಾಂ ಸಿಡಿ ಅಂತ ಅಂತಾರೆ ನಾವು. ಹಾಂ ಓಡಿ ಬರ್ತಾವಣ್ಣ. ಓಡಿ ಬಂದು ಟಕರ್ ಹಾಕತ್ತಣ್ಣ. ಹಾಂ ಒಂದ ಹೊಡ್ತಕ್ಕೆ ಯಾವ ಹೊಳ್ಳಂಗಿಲ್ಲ. ಸರಸಾಟಿ ಇದ್ರೆ 40 ಪೆಟ್ಟು ಆಡ್ತಾವೆ, 50 ಪೆಟ್ಟು ಆಡ್ತಾವೆ, 100 ಪೆಟ್ಟು ಆಡ್ತಾವೆ, 180 ಪೆಟ್ಟು ಆಡ್ತಾವೆ. ಅವಕ್ಕೇನಾಗತ್ತಣ್ಣ ಇದು ಸ್ವಲ್ಪ ಇಲ್ಲಿ ಪೆಟ್ಟು ಕುಂದಿರುತ್ತಣ್ಣ. ಇಲ್ಲಿ ಪೆಟ್ಟು ಕುಂದಿರುತ್ತೆ. ಮತ್ತು ಅದನ್ನ ಏನೈತಲ್ಲ ಒಂದು ತಿಂಗಳದಾಗ ಅಂದ್ರೆ ನಾವು ಕವರ್ ಮಾಡ್ಕೊಂಬಿಡ್ತೇವೆ ಅಣ್ಣ. ಸ್ವಲ್ಪ ಆರಾಮ್ ಮಾಡ್ಕೊಂಬಿಡ್ತೀವಿ. ಹಾಂ ತಿನ್ನಿಸೋದು ಸ್ವಲ್ಪ ಹೀಟ್ ಪದಾರ್ಥ ಎಲ್ಲ ತಿನ್ನಿಸಿ ಅವಕ್ಕೆ ರೆಡಿ ಮಾಡ್ಕೊಂಬಿಡ್ತೀವಿ. 2 ಮಂತ್ 3 ಮಂತ್ ಇದು ಮಾಡಿ ಹಾಂ ರೆಡಿ ಆಯ್ತು. ನಮ್ದು ಮರಿ ರೆಡಿ ಇದ್ರೆ ಹಾಂ ಸ್ವಲ್ಪ ವೀಕ್ ಇದ್ರೆ ಸ್ವಲ್ಪ ಏನಾರ ಜ್ವರ ಪರ ಇದ್ರೂ ಹಾಕೋಂಗಿಲ್ಲ ಅಣ್ಣ. ಅಲ್ಲಿ 5 ಪೆಟ್ನಾಗ ನಂಬರ್ ಆಗಿತ್ತಣ್ಣ. ಇಲ್ಲಿ ಮೊನ್ನೆ ಹಣಗಲ್ಗೆ ಹಾಕಿದ್ವಲ್ಲಣ್ಣ ಅಲ್ಲಿ ಭಾಳ ಆಡ್ತಾನೆ ಅವತ್ತು. ಹಾಂ ಅವತ್ತು ಒಂದು ಮರಿ ಕೊಟ್ಟಾಕ ಅದು ಭಾಳ ಆಡುತ್ತೆ. ಆ ಮರಿನೂ ಚಲೋ ಮರಿನ ಅಣ್ಣ. ಯಾಕೆ ಸುಳ್ಳು ಹೇಳ್ಬೇಕು, ಅದು ಮರಿನೂ ಚಲೋ ಅದೇ. ಹಾಂ ಅದ್ರ ಕೊಟ್ಟಾಕನೂ ಆಡುತ್ತೆ. ಪಾಪ ಅದೊಂದು ಕೆಟ್ಟ ನಶೀಬಣ್ಣ. ನೆಕ್ಸ್ಟ್ ರೌಂಡ್ ಅದ್ರದ್ದೊಂದು ಕೊಂಬ ಹಾರಿಬಿಡ್ತು ಒಂದು ಮರಿ ಕೊಟ್ಟಾಕ. ಹಾಂ ಪಾಪ ಅದು ಮರಿ ಬೆಟಗೇರಿದೆ ಜಾಲ ಅಂತೇಳಿ ಅದು ಅಣ್ಣ ಆಡ್ಸಕ್ಕೆ ಬರೋಂಗಿಲ್ಲ ಅಣ್ಣ. ಇನ್ನು ಅದು ಆಡಕ್ಕೆ ಬರೋಂಗಿಲ್ಲ ಅಣ್ಣ. ಕೊಂಬಿದ್ರೆ ಹಾಂ ಫೈಟ್ ಆಡ್ತತಣ್ಣ. ಅದು ಚಲೋ ಆಡ್ತಾನ ಮರಿ ಮಾತ್ರ. ಮಸ್ತ್ ಮರಿ ಅದು. ನೆಕ್ಸ್ಟ್ ಮರಿ ಫೈನಲ್ಗೆ ಬಿತ್ತಲ್ಲ, ಫಸ್ಟ್ ಸೆಕೆಂಡಿಗೆ ಆಡ್ಬೇಕಂತೇಳಿ. ಆ ಫಸ್ಟ್ ಸೆಕೆಂಡಿಗೆ ಅದು ಹಣಗಲ್ ಮರಿ ಬಿತ್ತಣ ಒಂದು. ಅದಕ್ಕೆ ಫೈಟ್ ಆದಾಗ
ಅದು ಇದು ಪಾಪ ಒಳ್ಳೆ ಮರಿ ಅಣ್ಣ, ಒಳ್ಳೆ ಮರಿ. ಅದು ಒಂದು ಹೆಚ್ಚು ಕಡಿಮೆ ಒಂದು 35-36 ಕಣ ಮಾಡೈತಣ್ಣ ಎಂಟಲ್ ಮಟ ಅಂದ್ರು. ಚಲೋ ಮರಿ ಅಣ್ಣ ಅದು. ಮಗು ಥರ ಸಾಕ್ಬೇಕು ನೀವು. ಮಗು ಥರನ ಸಾಕ್ತೇವೆ ಅಣ್ಣ, ಮಗುಕ್ಕಿಂತ ಹೆಚ್ಚು ಸಾಕ್ತೀವಿ. ಆ ಥರ ಅದ್ರ ಮೇಲೆ ಪ್ರೀತಿ ನಮ್ಗೆ. ಪೈಲೋನ್ ಕಂಪೇರ್ ಮಾಡಿದಾಗ 100 ಪೈಲೋನ್ ಸಾಕು, 100 ಪೈಲೋನ್ ಮೇಂಟೈನ್ ಮಾಡೋದು ಒಂದು ಟೆಗರ್ ಮಾಡೋದು ಅಂತ ಹೇಳಿ ಒಂದು ವಿಡಿಯೋ ನೋಡಿದೆ ನಾನು. ಹೌದೌದು ಅದು ಕರೆ ಅಣ್ಣ. ಈಗ ಪೈಲ್ವಾನ್ರಿಗೆ ಎಲ್ಲ ತಿನಿಸು ಅವ್ರಿಗೆ ಹೆಂಗೆ ಪ್ರಾಕ್ಟೀಸ್ ಹಂಗೆ ಕೊಡ್ತೀವಲ್ಲ, ಅವ್ರಿಗೆ ಒಂದು ಏನಾದ್ರು ಹೇಳ್ಬಿಟ್ರೆ ಇದು ಮೇಂಟೈನ್ ಮಾಡ್ಕೊಂತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ಫುಡ್ ತಿನ್ಕೊಂತಾರೆ. ಹೌದು. ಬಟ್ ಇದು ಹಂಗಲ್ಲ, ಇದು ನಾವು ಇದು ಮಾಡ್ತಾರೆ. ನಾವು ತಿನ್ನಿಸ್ಬೇಕಣ್ಣ ಇದಕ್ಕೆ. ನಾವು ಒಂದು ಮಗುಕ್ ಥರ ಈಗ ಮಗುಗೆ ಹೆಂಗೆ ತಿನ್ನಿಸ್ತೇವಲ್ಲ, ತುತ್ತು ಮಾಡಿ ಹಂಗೆ ತಿನ್ನಿಸ್ಬೇಕಣ್ಣ. ವಾಕು ತೆಗಿಬೇಕಣ್ಣ ಇದನ್ನ. ವಾಕ್, ರನ್ನಿಂಗ್, ಹಾಂ ಎಲ್ಲ ಮಾಡಿಸ್ತೇವಣ್ಣ. ಸ್ವಿಮ್ಮಿಂಗ್. ಹೌದಾ? ಹಾಂ, ನೈಟ್ ವಾಕ್ ಹೋಯ್ತೇವಣ್ಣ. ಇವಾಗ ಇದಕ್ಕೆ ಬಾಡಿ ಸ್ಟೈಲ್ ಬಂದ್ಬಿಟ್ಟು ಈ ಎಲ್ಲ ಕೂದಲ ಬರ್ದ್ರೆ ಇದೆಲ್ಲ ಕೂದಲ ಇಲ್ಲದಲ್ಲ ಬ್ರೋ, ಇದೆಲ್ಲ ಇದೇನು ಹಿಂಗೆ ಕೂದಲ ಬಿಡ್ತಾರೆ. ಇದು ಜೂಲ್ ಅಂತ ಹೇಳೋಣ. ಜೂಲ್ ಅಂದ್ರೆ ಸ್ವಲ್ಪ ಮರಿ ಆಡೋ ಮುಂದೆ ಲುಕ್ ಕಾಣ್ತೈತಿ. ಒಂದು ಸಿಂಹ ತರ. ಹಾಂ ಸಿಂಹ ಥರ ಕಾಣಲಿ. ಹಿಂಗಿರ್ತಾವ ಕೂದಲ. ಹಾಂ, ಆ ಥರ ಕಾಣಲಿ ಅಂತೇಳಿ ಸ್ವಲ್ಪ ಲುಕ್ಕಿಗೆ ಬಿಟ್ಟಿರ್ತೇವಣ್ಣ ಅದನ್ನು. ಅದು ಓಡಿ ಬಂದ್ರೆ ಮಸ್ತ್ ಅದು ಇದು ಕಾಣುತ್ತೆ. ತಿರ್ಗಾಡೋದು ವಿಡಿಯೋ ಮಾಡ್ತಾರೆ. ಆಯ್ತು ಕ್ಯಾನ ಈಗ ಚಳಿ ಲೆಕ್ಕಕ್ಕೋ ಹಾಕಿಬಿಡಿ. ಜೂನಿಯರ್ ಜಿದ್ದಿ ಅಂತ. ಜೂನಿಯರ್, ಹಾಂ, ಇವ ಸೂಪರ್, ಅದಕ್ಕಿಂತ ಸಣ್ಣವನು, ದೊಡ್ಡವನು. ದೊಡ್ಡವನು. ಹಾಂ, ಮನೆಗೆ ಬಂದಿದ್ದು ರೀಸೆಂಟ್ಲಿ ಬಂದೈತಿ. ಹಾಂ, ರೀಸೆಂಟ್ಲಿ ಬಂದಣ್ಣ. ಅದು ಫಸ್ಟ್ ಬಂದಿದ್ದಣ್ಣ ಮನೆಗೆ. ಅದು ಫಸ್ಟ್. ಅಂದ್ರೆ ಈ ಕುರಿ ಕೂಡ ನೀವು ರೆಡಿ ಮಾಡಿಸಿ ಫೈಟ್ ಮಾಡಿಸ್ತೀರಿ? ರೆಡಿ ಮಾಡಿಸ್ತೇವಣ್ಣ. ಹಾಂ, ಇನ್ನೂ ಒಂದು 4 ಮಂತ್ ಕಟ್ತೇವಣ್ಣ. ಒಂದು 4-5 ಮಂತ್ ಕಟ್ಟಿ ಅದನ್ನು ರೆಡಿ ಮಾಡಿ. ಹಾಂ, ಪ್ರೈಸ್ ಬಂದಿದ್ದಣ್ಣ. ಮೊನ್ನೆ ಮಾಡಿದ್ದು. ಹಾಂ, ಮೊನ್ನೆ ಮಾಡಿದ್ದಣ್ಣ. ಅದು 4+ ಆಗಿದ್ದು ಮೊನ್ನೆ ಮಾಡಿದ್ದಣ್ಣ. ಅದು ಇದೆಲ್ಲ ಮೊನ್ನೆ ಮಾಡಿದ್ದು ನೋಡಿ. ಟ್ರೋಫಿ ಆ್ಯಂಡ್ ಬೈಕ್ ಮೊನ್ನೆ ಮಾಡಿದ್ದು. ಇದು ಬೈಕ್ ಫಸ್ಟ್ ಮಾಡಿದ್ದೇವೆ, ಆಮೇಲೆ ಟ್ರೋಫಿ. ಇದು ಆಮೇಲೆ ಟ್ರೋಫಿ. ಅದು ಬೈಕಿಂದ ಟ್ರೋಫಿ. ಅದು ಬೈಕಿನ ಟ್ರೋಫಿ ಇದು. ಹಾಂ, ನೆಲ್ಲೇರ್ವಿ ಅಂತೇಳಿ ಮನೆಗೆ ಅಂತ ಹೇಳ್ತಾರಣ್ಣ. ಫಸ್ಟಿಗೆ ನಮ್ಮ ಮನೆ ಫ್ಯಾಮ್ಲಿ, ನಾವು ಎಲ್ಲಿ ಇರಲಿ, ನಾವು ಎಲ್ಲರೂ ಹೋಗ್ಲಿ ಬಿಡಲಿ, ಅವರು ಒಟ್ಟು ಮೇಸು ವಿಚಾರ ಮಾಡ್ತಾರೆ. ಅದಕ್ಕೆ ಮೇವು ಹಾಕೋದು, ನೀರು ಹಾಕೋದು ಅವ್ರದ್ದು ಭಾಳ ದೇಕರೇಕಣ. ಇದು ಪೂರಣ ಯಾಕೆ ಸುಳಬೇಕು. ಇವರು ಅಷ್ಟೂರು ಇಲ್ಲಿ ಇವ್ರು ನಮ್ಮ ಅಣ್ಣಾರಣ್ಣ. ಇವರು ಎಲ್ಲರೂ ಬಂದ್ಬಿಡಿ. ಬಾ ಬರ್ಯಾ. ಏಯ್ ಹಾಂ, ನಮ್ಮ ಊರಿನವ್ರಣ್ಣ, ಫ್ರೆಂಡ್ಸ್, ಅಣ್ಣ ತಮ್ಮರು. ಹಾಂ, ನಮ್ಮ ಇವರು ನಮ್ಮ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳದು ಅದಾರಣ. ಹಾಂ, ಕ್ರೇಜ್ ಭಾಳ ಐತಣ್ಣ ನಮ್ಮ ಹುಡುಗರಿಗೆ. ಇದ್ರ ಮೇಲೆ ಜಾಸ್ತಿ ಪ್ರೀತಿ. ಇದ್ರ ಮೇಲೆ ಅಂದ್ರೆ ಭಾಳ ಜಾಸ್ತಿ ಅಂದ್ರೆ ಇದು ಫಸ್ಟಿಗೆ ಇದ ತಂದು ಕಟ್ಟಿದ್ದಣ್ಣ ಮರಿ. ಭಾಳ ಪ್ರೀತಿ ಇದ್ರ ಮೇಲೆ ಅಣ್ಣ. ಇವರು ನಮ್ಮ ಅಣ್ಣಾರ, ಇವರು ನಮ್ಮ ತಮ್ಮಾರ, ಇವರೆಲ್ಲರೂ ಇವರು ನಮ್ಮ ತಮ್ಮಾರ. ಹಾಂ, ಇವ್ರು ಫಸ್ಟ್ ನಮ್ಮ ದೊಡ್ಡಣ್ಣಾರ ಇವರು. ಹಾಂ, ಇವ್ರು ನೆಕ್ಸ್ಟ್ ತಮ್ಮಾರಿ. ಅವ್ರು ನಮ್ಮ ತಮ್ಮಾರ ಮತ್ತೆ. ಹಾಂ, ನಮ್ಮ ಫ್ಯಾಮ್ಲಿನ ಭಾಳ ಐತಣ್ಣ ಜಾಸ್ತಿ. ಹಾಂ, ಫ್ಯಾಮ್ಲಿನ ಪೂರ ಫ್ಯಾಮ್ಲಿನ ಅಣ್ಣ. ಇವ್ರು ನಮ್ಮ ಓನೇನವ್ರು ಕಾಕಾರ್ರಿ. ಹಾಂ ರೀ. ನಾವು ರೈತಕಿರಿ ಪಾಂಡುರಂಗ ರೀ. ಪಾಂಡುರಂಗ ಅವರು ನಿಮಗೆ ಕುರಿ ಟಗರು ಸಾಕ್ಬೇಕಂತ ಏನಾದ್ರು ಸಾಕಿದ್ವಿ ನಾವು. ಸಾಕಿ ಹಿಂಗೆ ಮಾಡಿಬಿಡಾರ ನಾವು. ದೇವ್ರಿಗೆ ಮಾಡಾರ ನಾವು. ದೇವ್ರಿಗೆ ಮಾಡೋದು ಇಲ್ಲ ಮಾರಿ. ಓಕೆ. ನನ್ನ ಹೆಸರು ಅಶ್ಫಾಕ್ ಅಂತ ಹೇಳ್ರಿ. ನಾನು ಮೊದಲು ಭಾಳ ಮರಿ ಕಟ್ಟಿದ್ದೆ, ಬಟ್ ಒಂದು ಕಣ ಆಗಲಿಲ್ಲ. ಆ ಕಾರಣಕ್ಕಾಗಿ ನಾವು ಈ ಮರಿ ತೊಗೊಂಡ್ವಿ. ಈ ಮರಿಯಿಂದನೇ ನಾವೆಲ್ಲ ಕಣ ಮಾಡಿರೋದು. ನಾವು ಯಾವಾಗ ಕಣ ಮಾಡ್ತೀವಿ ಅಂತ ದಾರಿ ಕಾಯ್ತಿದ್ವಿ. ಬಟ್ ನಮ್ಮ ಆಸೆಯನ್ನೆಲ್ಲ ಈಡೇರಿಸಿದ್ದು ಮರಿ ರೀ. ಮರಿ ಇದು ಜಿದ್ದಿ ಅಂತೇಳಿ. ನಾವು ಫಸ್ಟ್ ಒಂದು ಜಿದ್ದಿನೂ ತಂದಿದ್ವಿ, ಬಟ್ ಅದು ನಾವು ಕೊಟ್ವಿ. ಅದು ಕೊಟ್ಟ ಮೇಲೆ ನೆಕ್ಸ್ಟ್ ತಂದಿರೋ ಜಿದ್ದಿನೇ ಇದೇ ನಮಗೆಲ್ಲ ಸ್ವಲ್ಪ ಭಾಳ ಪ್ರೋತ್ಸಾಹ ಕೊಟ್ಟಿರೋದು. ನಾವು ಖರ್ಚು ಮಾಡಿದ್ದಕ್ಕೆ ಮೇಯಿಸಿದ್ದಕ್ಕಾಗಲಿ ನಮ್ಗೆ ಸ್ಫೂರ್ತಿಯಾಗಿರೋದು ಇದೊಂದು ಮರಿ. ನಮಗೆ ಭಾಳ ಒಳ್ಳೆ ಮರಿ ಅಣ್ಣ. ಜಾತಿ ಒಳಗೆ ಹಂಗೆ ಇದೆ, ಬಟ್ ಮರಿ ಚಲೋ ಐತೆ ಇಲ್ಲ. ಬರ ನಿಮ್ಮ ಹೆಸರು? ನನ್ನ ಹೆಸರು ಜಾಕೀರ್ ಅಂತ ಹೇಳ್ರಿ. ಹ್ಞೂ ರೀ. ನೀವು ನಾವು ಕೆಲ್ಸಕ್ಕೆ ಹೋಗ್ತೇನೆ ರೀ. ಕೆಲ್ಸಕ್ಕೆ ಸೀದಾ ಒಂದು ಇಲ್ಲೇ ಹೊರದ್ರಿ ಶೆಡ್ಡಿಗೆ. ಮನೆ ರೀ. ಸಂಡೇಗೊಮ್ಮೆ ಬರೀ ಇದೇ ಇರೋದು. ಸಂಡೇಗೊಮ್ಮೆ ಬರೀ ಇದ್ರದ ನೋಡ್ರಿ. ಇದ್ರ ಜೊತೆನೇ ಇರ್ತೇವೆ ರೀ. ರೆಡಿ ಮಾಡೋದು ಎಲ್ಲ ನಮ್ಮ ಹುಡುಗರು ರೀ. ಹುಡುಗ ಒಳ್ಳೆ ಹುಡುಗರು ಎಲ್ಲರೂ ಕೂಡಿ ಇವರು ಸ್ಕೂಲಿಂದ ಬಂದ್ರೆ ಇಲ್ಲೇ ಬಂದ್ಬಿಡ್ತಾರೆ ರೀ. ಸೀದಾ ಬಂದು ಇಲ್ಲೇ ಮೇಯ್ಸೋದು ಅಂತ ತಿಕ್ಕೊಂಡ್ರು. ಅದಕ್ಕೆ ಅದನ್ನ ಮಾಡ್ಕೊಂಡು ಕುಂದ್ಬಿಡ್ತಾರೆ. ಅದ್ರ ಮ್ಯಾಗ ಪ್ರೀತಿ ಜಾಸ್ತಿ ರೀ. ಅಂದ್ರೆ ವಾಕಿಂಗ್ ತೊಗೊಂಡು ಹೊಂಟು ಅಂದ್ರೆ ನಾವು ಇಡ್ತೇವೆ ಅಂತೇಳಿ. ಊರಾಗಣ ಟಗರ್ ಮೇಯಿಸ್ತಿದ್ರು ಎಲ್ಲರೂ. ಆದ್ರೆ ಕೊಯ್ದು ಮಾರಕ್ಕೆ ಕೊಡೋದು ಹಿಂಗೆ ಮಾಡ್ತಿದ್ರು ಅಣ್ಣ. ಇದೇನು ಮರಿ ಕಣ ಮಾಡಾಕತ್ತಲ್ಲ, ಎಲ್ಲರಿಗೂ ಕ್ರೇಜ್ ಬಂತಣ್ಣ. ಊರನವ್ರಿಗೆ, ಇಡೀ ಊರನವ್ರಿಗೆ ಎಲ್ಲರೂ ಕ್ರೇಜ್ ಬಂದು ನಿಮ್ಮೂರಿಗೆ ಒಂಥರ ಹೆಸರು. ಹಾಂ, ಹೆಸರು ಹೇಳ್ಬೇಕಂದ್ರೆ ನಮ್ಮ ಊರಿಗೆ ಏನಿದೆ ಒಂದು ಸ್ಫೂರ್ತಿ ಅಣ್ಣ ಇದು. ಎಲ್ಲರೂ ಟಗರ್ ಕಟ್ಟಿದ್ದಾರೆ. ನಮ್ಮ
ಎಲ್ಲರೂ ನಮ್ಮ ದೋಸ್ತರು ಗೀಸ್ತರು ಎಲ್ಲರೂ ಭಾಳ ಮಂದಿ ಕಟ್ಟ್ಯಾರಣ್ಣ ಈಗ ಎಲ್ಲರೂ ಟಗರ್ ಅದಾವಣ್ಣ ಎಲ್ಲ ಇದು ಮರಿಲಿಂತ್ರ ಒಂದು ಸ್ವಲ್ಪ ಎಲ್ಲರಿಗೂ ಕ್ರೇಜ್ ಹೆಚ್ಚಾಗೈತೆ ಅಣ್ಣ. ಹಾಂ ಅಂದ್ರೆ ಇವಾಗ ಕುರಿನ ಮರಿ ಇದ್ದ ಥರ ಹಲ್ಲಿರಲ್ಲ ನೋಡ್ರಿ ಬೇ ಅವಾಗ ತೊಗೊಂಬಂದು ಸಾಕ್ಬೇಕಂದ್ರೆ ಸ್ಟಾರ್ಟಿಂಗಿಂದ ಸಾಕ್ಬೇಕಾಗತ್ತೆ. ಸ್ಟಾರ್ಟಿಂಗಿಂದ ಸಾಕ್ಬೇಕಣ್ಣ. ಹೆಂಗೆ ಸಾಕೋದಂತ ಅದಣ್ಣ ಏನಿಲ್ಲ ಅವಕ್ಕೆ ಸ್ಟಾರ್ಟಿಂಗ್ಲಿಂತ್ರ ಇದು ಮೇಂಟೆನೆನ್ಸ್ ಮಾಡ್ಕೊಂತ ಬರ್ಬೇಕಣ್ಣ. ಹಾಲು ಸ್ವಲ್ಪ ತತ್ತಿ ಅದು ಮೇಸ್ಕೊಂತ ಬಂದ್ರೆ ಒಂದು ಸ್ವಲ್ಪ ಪೈಲ್ವಾನ ಆದಂಗೆ ಆಗುತ್ತಣ್ಣ ಅದು. ಹಾಂ ದಾಡ್ಸಿ ಆಗಿ ಫುಲ್ ರೆಡಿ ಆಗತ್ತಣ್ಣ. 1 ವರ್ಷದಿಂದ ಸ್ಟಾರ್ಟ್ ಅಣ್ಣ ಅದ ಗೇಮ್ ಆಡಿಸೋದು. ಅಂದ್ರೆ ಇದು ಇನ್ನೂ ಎಷ್ಟು ಫೈಟ್ ಮಾಡ್ಬೋದಣ್ಣ ಅಣ್ಣ ಇನ್ನೂ 4 ವರ್ಷ ಆಡ್ಬೋದಣ್ಣ. ಹಾಂ ಇನ್ನೂ 4 ವರ್ಷ ಅಣ್ಣ. ಈಗ ಅಣ್ಣ 8 ಬಂದು 16 ತಿಂಗಳಾಗೈತಣ್ಣ ಈಗ ಅದು ಜಸ್ಟ್. ಹಾಂ ಇನ್ನೂ 4 ವರ್ಷ ಟಗರ್ ಆಡ್ತೈತಣ್ಣ. ಅಣ್ಣ ಅದಾವಣ್ಣ ಇನ್ನೂ ಟಗರ್ ಅದಾವ. ಬೇರೆ ಬೇರೆ ಟಗರ್ ತರ್ಬೇಕಂತೈತಿ ತರ್ಬೇಕಣ್ಣ ತರ್ಬೇಕು. ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ನಂದು ಶೆಡ್ಡಿನ ಸ್ವಲ್ಪ ಕೆಲಸ ಐತಣ್ಣ. ಅದು ಮುಗಿದ ನಂತರ ಹಾಂ ಅಲ್ಲೇ ಸ್ವಲ್ಪ ಶಿಫ್ಟ್ ಮಾಡ್ತಾರಣ್ಣ ಎಲ್ಲ ಟಗರ್ಗಳು. ಜೂನಿಯರ್ ಜೂನಿಯರ್ ಅಣ್ಣ ಕ್ಯಾಮ್ರಾಗೆ ಸ್ವಲ್ಪ ಇದು ಬಂದ್ಬಿಟ್ಟು ಇವಾಗ ಎಂಟಲ್ಲದವೆ. ಈಗ ಜಸ್ಟ್ ಒಂದು 3 ಮಂತ್ ಆತಣ್ಣ ಎಂಟಲ್ಲಾಗಿ. 3 ತಿಂಗಳು ಆತನ. ಇನ್ನೂ ಒಂದು 4 ತಿಂಗಳ ಬಿಟ್ಟು ತೆಗಿತೀವಿ. ಒಂದು ಯಾವ್ದಾರು ಕಣಕ್ಕೆ ತೆಗಿತೀವಿ, ಚೆಕಿಂಗಿಗೆ ತೆಗಿತೀವಿ ಅಣ್ಣ. ಚೆಕಿಂಗ್ ಹೆಂಗೆ ಆಡ್ತೈತಿ ಹೆಂಗಿಲ್ಲ. ಆರಲ್ಲಾಗ 2 ಕಣ ಮಾಡೈತಣ್ಣ. 2 ಕಣ ಮಾಡೈತಣ್ಣ. 6 ಕಣ ಮಾಡೈತಿ. ಇದು ಪ್ರಾಕ್ಟೀಸ್ ಇದ್ದಿದ್ದು ಮರಿನೇ, ಫೈಟ್ ಮಾಡಿದ ಮರಿನೇ. ಈಗ ಚೆಕಿಂಗ್ ಅಂದ್ರೆ ಸ್ವಲ್ಪ ಇನ್ನೂ ಎಳಕಿರ್ತೈತಿ ಹಲ್ಲಾಗ. ಎಳೆದೈತಿ ಇನ್ನು. ಈಗ 4 ಮಂತ್ ಅದು ಇದೊಂದು 3 ಮಂತ್ 7 ತಿಂಗಳಾಗತ್ತಣ್ಣ. 7 ತಿಂಗಳ ನಂತರ ಒಂದು ಸ್ವಲ್ಪ ಅಷ್ಟೇ ಇಲ್ಲೇ ಲೋಕಲ್ ಒಂದು ಯಾವ್ದಾರು ಕಣಕ್ಕೆ ಹಾಕಿ ಚಲೋ ಆಡ್ತೈತಿಲ್ಲ 8 ಈಗ 6 ಆಡಿದ್ದ ಆಟ 8 ಐತನೇ ಇಲ್ಲ ಅದ್ರದ್ದು ನೋಡ್ಕೊಳ್ಳೋಕ್ಕೆ. ಅದನ್ನು ಏನೈತಲ್ಲಣ್ಣ ಇದು ಮಾಡ್ತೇವಣ್ಣ. ಚೆಕಿಂಗ್ ಮಾಡಿ ಚಲೋ ಆಡ್ತಪ್ಪ ಅಂತಂದ್ರೆ ಹೊಳ್ಳಿ ಮತ್ತೊಂದು ವರ್ಷ ಪೂರ ಆಗ್ಬೇಕಣ್ಣ. ಅಲ್ಲಿ ಮಟ್ಟ ಕಟ್ಟಿ ನೆಕ್ಸ್ಟ್ ತೆಗಿತೀವಣ್ಣ. ಮತ್ತೆ ಫುಲ್ ಕರೆ ಕಲರ್ ಇದೆ, ಬ್ಲ್ಯಾಕ್ ಕಲರ್. ಫುಲ್ ಬ್ಲ್ಯಾಕ್ ಅಣ್ಣ, ಪೂರ ಬ್ಲ್ಯಾಕ್. ಕಲರ್ ಕೂಡ ನೋಡಿ ತಗೊಂತಾರೆ ಏನು ಹ್ಞೂ ಅಣ್ಣ. ಕಲರ್ ಒಬ್ಬೊಬ್ರು ಕಲರ್ ನೋಡಿ ತೊಗೊಂತಾರೆ, ಒಬ್ಬೊಬ್ರು ಜಾತಿ ನೋಡಿ ತೊಗೊಂತಾರೆ, ಒಬ್ಬೊಬ್ರು ಆಟ ನೋಡಿ ತೊಗೊಂತಾರೆ. ಹಾಂ ಅದಕ್ಕೇನು ಸಂಬಂಧ ಇಲ್ಲ ಅಣ್ಣ. ಅಂದ್ರೆ ಆಟ ಆಡಿ ವಿನ್ ಆಗಿರೋದು ಭಾಳ ಅಮೌಂಟ್ ಜಾಸ್ತಿ ಮಾರ್ತದೆ. ಜಾಸ್ತಿ ಅಣ್ಣ. ಲಕ್ಷಾಂಗಟ್ಲೆ ಮಾರ್ತಾವಣ್ಣ. ಹಾಂ ಲಕ್ಷಾಂಗಟ್ಲೆ ಮಾರ್ತಾವೆ. 5 ಲಕ್ಷ 6 ಲಕ್ಷ 7 ಲಕ್ಷ ರೂಪಾಯಿ ಮಟನೂ ಟಗರ್ ಮಾರಿದ್ದು ಅಣ್ಣ ನಮ್ಮ ಕರ್ನಾಟಕದಾಗ. ಹಾಂ 7 ಲಕ್ಷ ರೂಪಾಯಿ ಮಟನೂ ಮಾರಿದ್ದು ಅಣ್ಣ. ಅಣ್ಣ ಇವಾಗ ನಿಮ್ದು ಜಿದ್ದಿ ಇದೆಯಲ್ಲ ಅಣ್ಣ, ಬ್ಲೀಕಿಂಗ್ ಜಿದ್ದಿ, ಇದನ್ನ ಎಷ್ಟು ಕೇಳಿದ್ರೆ ಅಣ್ಣ? ಅಣ್ಣ ಇದನ್ನು ರೀಸೆಂಟ್ ಅಣ್ಣ 3.5 ಲಕ್ಷ ರೂಪಾಯಿ ಕೇಳ್ಯಾರಣ್ಣ. ಇದನ್ನ ಮರಿ 3.5 ಲಕ್ಷ ರೂಪಾಯಿ ಕೇಳ್ಯಾರಣ್ಣ. ಅದ್ರ ಕೊಟ್ಟಿಲ್ಲ ಅಣ್ಣ. ಹಾಂ ಅಣ್ಣ ಕೊಟ್ಟಿಲ್ಲ ಅಣ್ಣ. ಇದು ಅದ್ರ ಮೇಲೆ ಅಷ್ಟು ಪ್ರೀತಿ ಅಣ್ಣ. ಕೊಡೋದ ಬೇಡ, ಎಷ್ಟು ಕೇಳಾರ ಕೊಡಲ್ಲ. ನಾನು ಮನೆಗೆ ಇರಲಿಲ್ಲ. ಮನ್ಯಾಗ ಇರಲಿ ಅಣ್ಣ ಅದು. ಇವಾಗ ಇವನು ಯಾರು ಬಂದು ಕೇಳಿದ್ರೆ ಕೊಡ್ತೀರಣ್ಣ ಇವನ್ನ? ಹಾಂ ಅಣ್ಣ ಇವನು ಯಾರು ಬಂದು ಕೇಳಿದ್ರೆ ಕೊಡ್ತೀವಿ. ಹಂಗೇನಿಲ್ಲ ಅಣ್ಣ. ಅದನ್ನು ಕೊಡೋಂಗಿಲ್ಲ ಅದೊಂದು. ಅಣ್ಣ ಮಾರ್ಕೆಟಿಗೆ ಹೋದ್ರೆ ಯಾರನ್ನ ಸಾಕಿರ್ತಾರೆ ಮನೇಲಿ ಬಿಟ್ಟು. ಈಗ ಅಣ್ಣ ಇದು ಟಗರಿನ ಫೀಲ್ಡ್ನವ್ರು ಏನೈತಲ್ಲ ಅಣ್ಣ, ಮಾರ್ಕೆಟಿಗೆ ಹೋಗೋದು ಭಾಳ ಕಡಿಮೆ. ಹಾಂ ಎಲ್ಲಿ ಅಂದ್ರೆ ಈಗ ಅಲ್ಲೊಂದು ಮರಿ ಚಲೋ ಐತಿ. ಈಗ ಕಣದಾಗ ಆಟ ನೋಡಿರ್ತಾರೆ, ಅದ್ರದ್ದು ಆಟ ನೋಡಿರ್ತಾರೆ. ಅದ್ರದ್ದು ಅವ್ರ ಊರು ಯಾವ್ದು ಅನ್ನೋದು ಗೊತ್ತಿರ್ತೈತೆ ಅವ್ರಿಗೆ. ಆ ಪ್ರಕಾರ ಅವ್ರ ಊರಿಗೆ ಹೋಗಿ ಅವ್ರಿಗೆ ಭೇಟಿ ಮಾಡಿ ಕೊಡ್ತೀರ ನೀವು ಅಂತ ಕೇಳಿದಾಗ ಅವರು ಕೊಡ್ತಾನಂತಂದ್ರೆ ಅವಾಗ ತೊಗೊಳೋದಣ್ಣ. ಹಿಂಗಣ್ಣ ಈ ಮಾರ್ಕೆಟ್ನಾಗ ಜಾಸ್ತಿ ಬರೋಂಗಿಲ್ಲ ಅಣ್ಣ ಇವು. ಕೊಯ್ವು ಬರ್ತಾವಣ್ಣ ಮಾಡಿರ್ತಾರಣ್ಣ. ಜಿಲ್ಲೆಯಲ್ಲಿ ಜಾಸ್ತಿ ಕುರಿ ಕ್ರೇಜ್ ಜಾಸ್ತಿ ನೀವು ನೋಡ್ದಂಗ ಅಣ್ಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಅನ್ಸುತ್ತಲ್ಲ ಮಾಡಿದಾಗ. ಹಾಂ ಅಣ್ಣ ಬಾಗಲಕೋಟೆ ಜಿಲ್ಲಾ. ಹಾಂ ಬಾಗಲಕೋಟೆ ಜಿಲ್ಲಾ ಫಸ್ಟ್ ಅಣ್ಣ. ಜಾಸ್ತಿ ಅಲ್ಲಿ ಜಾಸ್ತಿ. ಹೌದೌದು ಭಾಳ ಅಣ್ಣ ಅಲ್ಲಿ. ಮಹಾರಾಷ್ಟ್ರದ ಬೇರೆ ಬೇರೆ ಕುರಿ ಕೆಲವೊಂದು ಸೇಲ್ ಮಾಡ್ತಾರಲ್ಲ ಬಂತು. ಮಹಾರಾಷ್ಟ್ರದವ್ರು ತೊಗೊಂಡೋಕಾರಣ್ಣ. ಇಲ್ಲಿ ಅವ್ರಿಗೆ ಪಸಂದ್ ಆದ್ರೆ ಇಲ್ಲಿದ ಅವ್ರಿಗೆ ತೊಗೊಂಡೋಕಾರ. ಹಾಂ ಅಲ್ಲಿಂದ ಹೊಳ್ಳಿ ದಾವಣಗೆರೆ ಅಣ್ಣ. ದಾವಣಗೆರೆ ನೆಕ್ಸ್ಟ್ ದಾವಣಗೆರೆ ಭಾಳ ಕ್ರೇಜ್ ಐತಣ್ಣ ಕುರಿದು ಮರಿದು. ಹಾಂ ಟಗರಿಂದ ಯಾರ ಹತ್ರ ಹೋಗ್ಬೇಡ್ರಿ. ಅಂದರೆ ಅದು ವಾಕ್ ಮಾಡುತ್ತಲ್ಲ, ಅದನ್ನ ವಿಡಿಯೋ ಮಾಡ್ಕೋಬೇಕಂತ ಹೇಳಿ ಕಟ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಕಣದಲ್ಲಾಗಿ ವಿಡಿಯೋ ಮಾಡಿದರೆ ಇನ್ನೂ ಬೆಂಕಿ ಬರೋದು ವಿಡಿಯೋ. ಅವೆಲ್ಲ ದೂರಿಂದ ಬಂದು ಒಂಥರ ಬರೋದು. ವಿಡಿಯೋ ಇದೆ ಅಲ್ಲವೇ ಅದು? ಹಾಂ ಆಡಿದ ವಿಡಿಯೋ ಇದ್ದರೆ ನಂಗೆ ಕಳಿಸಿ, ಹಾಕ್ಕೊತೀನಿ. ಇದು ಬಂದುಬಿಟ್ಟು ಹುಬ್ಳಿ ಕಿಂಗ್ ಜಿದ್ದಿ ಅಂತ ಹೇಳಿ ಗಿರಿಯಾಲದಲ್ಲಿ ಶಬ್ಬೀರ್ ಬೈ ಅವ್ರು ಸಾಕಿದ್ದಾರೆ ಈ ಟಗರ್ನ. ನೋಡ್ಬೋದು ನೀವು. ಅದನ್ನ ಒಂದು ಕಡೆ ಕಟ್ಬಿಟ್ಟಿದ್ದಾರೆ, ವಾಕ್ ಮಾಡ್ತಾ ಇದೆ. ಹಿಂಗೆ ರೂಢಿ ಮಾಡ್ಸ್ಬೇಕಲ್ವ ಅದಕ್ಕೆ? ಓಕೆ ಸಾಕು ಒಳ್ಳೆ